ನಮಸ್ಕಾರ. ನನ್ನ ಹೆಸರು ರಮೇಶ್ ಶಿವಣ್ಣ. ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ 2024 ಇದನ್ನು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡಲ್ಲಿ ಜೂನ್ 3, 4, 5, 2024ರಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ಹಾಗೂ ಪ್ರೈಡ್ ಎನರ್ಜಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ಈ ವರ್ಷ ಸುಮಾರು 100 ಸ್ಟಾಲ್ಗಳಿಗಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೂ ಇಂದಿನ ವರ್ಷ ನಮಗೆ ಸುಮಾರು 10,000 ಜನ ಹೆಚ್ಚು ಜನ ನಮಗೆ ವಿಸಿಟರ್ಸ್ 3 ದಿನದಲ್ಲಿ ಬಂದಿದ್ದರು. ಅದೇ ರೀತಿ ಈ ಸರಿ ಬಹಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಗೌರ್ಮೆಂಟಿಂದ ಹಲವಾರು ಹೊಸ ಸ್ಕೀಮ್ಗಳು ಬಂದಿದೆ. ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಗಮನ ಹರಿಸಿದೆ, ಫೋಕಸ್ ಮಾಡಿದೆ, ಹೊಸ ಸ್ಕೀಮ್ಗಳನ್ನ ಬಿಟ್ಟಿದೆ. ಪ್ರಧಾನಮಂತ್ರಿ ಗೃಹ ಯೋಜನಾ ಅಂತ ಬಿಟ್ಟಿದೆ, ಸುಮಾರು 1 ಕೋಟಿ ಸೋಲಾರ್ ಮನೆಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ. ಕುಸುಮ ಯೋಜನೆಯಲ್ಲಿ ಸುಮಾರು 40 ಲಕ್ಷ ಫಾರ್ಮರ್ ಪಂಪ್ ಸೆಟ್ಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಬಿಟ್ಟಿದೆ. ಈ ರೀತಿ ಎಲ್ಲ ದೊಡ್ಡ ಕಾರ್ಯಕ್ರಮಗಳು, ಸ್ಕೀಮ್ಗಳು ಮತ್ತು ಸಬ್ಸಿಡಿಗಳನ್ನ ಬಿಟ್ಟಿರೋದ್ರಿಂದ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಜನಗಳು ಸಹ ಇದನ್ನು ತಿಳ್ಕೊಳ್ಬೇಕಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ. ಹಾಗಾಗಿ ಹೆಚ್ಚು ಜನ ಬರ್ತಾರೆ ಅನ್ನೋ ಒಂದು ನಾವು ಭಾವನೆಯಲ್ಲಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಒಂದು ಬಹಳ ಕೀ ಹೈಲೈಟ್ ಅಂತಂದರೆ ಕಾನ್ಫರೆನ್ಸು. ನಾವು ಈ ವರ್ಷದ ಕಾನ್ಫರೆನ್ಸ್ನಲ್ಲಿ ದ ಗೇಮ್ ಚೇಂಜರ್ ಫಾರ್ ವಿಷನ್ 2030 for the achieving the 500 gigawatt target of the government of India. ಇದ್ರ ಬಗ್ಗೆ ಇದನ್ನು ಅಚೀವ್ ಮಾಡಲಿಕ್ಕೆ ಏನೇನು ನಮಗೆ ಅಡಚಣೆಗಳಿದ್ದಾವೆ, ಅದನ್ನು ಹೇಗೆ ನಾವು ಅದನ್ನು ಸರಿಪಡಿಸ್ಬೋದು. ನಮ್ಮ ಇಂಡಸ್ಟ್ರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸೇರಿ ಇದರ ಬಗ್ಗೆ ಡಿಬೇಟ್ ಮಾಡ್ತಾರೆ. ಆ ಡಿಬೇಟ್ ಮಾಡಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಮತ್ತು ಹೊಸ ಟೆಕ್ನಾಲಜಿನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಮತ್ತು ಹೊಸ ಟೆಕ್ನಾಲಜಿಗಳು ಏನಿದ್ದಾವೆ ಅದನ್ನು ಸಹ ನಮ್ಮ ಕಾನ್ಫರೆನ್ಸ್ನಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರೆ. ಹಾಗೂ ನಮ್ಮ ಈ ಹೊಸದಾಗಿ ಬಂದಿರತಕ್ಕಂಥ ಎನರ್ಜಿ ಸ್ಟೋರೇಜ್ ಇರ್ಬೋದು, ಗ್ರೀನ್ ಹೈಡ್ರೋಜನ್ ಇರ್ಬೋದು, ಮತ್ತು ನಮ್ಮ ದೇಶಕ್ಕೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟು, ಈ ಒಂದು ಎನರ್ಜಿ ಟ್ರಾನ್ಸಿಷನಿಂದ ಆಗ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು, ಮತ್ತು ಈ ನಮ್ಮ ಎಕಾನಮಿ ಗ್ರೋ ಆಗಬೇಕಾದ್ರೆ ದ ಗ್ರೀನ್ ಎನರ್ಜಿ ಎಕಾನಮಿ ಹೇಗೆ ಮಾಡ್ಬೋದು, ಮತ್ತು ನಮ್ಮ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಏನಿದೆ, ಈ ಒಂದು ಟಾರ್ಗೆಟ್ ನಾವು ಅಚೀವ್ ಆಗಬೇಕಾದ್ರೆ ಸುಮಾರು ನಮ್ಮ ಭಾರತದಲ್ಲಿ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಸುಮಾರು 3 ಕೋಟಿ ಜಾಬ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಈ ಒಂದು ಕಾನ್ಫರೆನ್ಸ್ನಲ್ಲಿ ಪ್ರಸ್ತಾಪ ಮಾಡ್ತೀವಿ. ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ 2014ರಿಂದ ಈ ಒಂದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ. ಇಂಡಸ್ಟ್ರಿಯ ಸಮಸ್ಯೆಗಳನ್ನ ಮತ್ತು ಈ ಒಂದು ರಿನ್ಯೂಬಲ್ ಎನರ್ಜಿನಲ್ಲಿ ಮಹತ್ತರವಾದ ಸಾಧನೆಯನ್ನು ಕರ್ನಾಟಕ ದೇಶದಲ್ಲಿಯೇ 3ನೇ ಸ್ಥಾನದಲ್ಲಿದೆ ಗ್ರಿಡ್ ಇಂಟ್ರಾಕ್ಟಿವ್ ರೂಫ್ಟಾಪ್ ಸಿಸ್ಟಮ್ ಅಲ್ಲಿ. ಇದನ್ನ 1ನೇ ಸ್ಥಾನಕ್ಕೆ ಮುಟ್ಟೋದಕ್ಕೆ ಈ ಏನು ಕೇಂದ್ರ ಸರ್ಕಾರದ ಮುಫ್ತಿಗಾರ್ ಬಿಜಿಲಿ ಯೋಜನಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ PM ಕುಸುಮ ಯೋಜನಾ ಸೌರ ಪಂಪ್ ಸೆಟ್ಗಳಿಗೆ ಕೊಡುವಂತಹ ಸಬ್ಸಿಡಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು, ಮತ್ತು ಈ ಒಂದು 500 ಗಿಗಾವಾಟ್ ಏನು ಸರ್ಕಾರದ ಗುರಿ ಇದೆ 2030 40% ರಿನ್ಯೂಬಲ್ ಎನರ್ಜಿನಲ್ಲೇ ಪಡ್ಕೊಳ್ಬೇಕು ಅನ್ನೋಂಥದ್ದು. ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಇಂಡಸ್ಟ್ರಿ ಮತ್ತು ಇಲ್ಲಿ ಸೊಸೈಟಿನಲ್ಲಿರುವಂತಹ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ಲಿರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಸಹಿತ ಎಕ್ಸಿಬಿಷನ್ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ರಿನ್ಯೂಬಲ್ ಎನರ್ಜಿ ಎಕ್ಸ್ಪೋ ಅಂತ ಹೇಳಿ ಈ ಒಂದು ಜೂನ್ 3, 4, 5 ಈ ಒಂದು BIC ಸೆಂಟರ್ನಲ್ಲಿ ಏರ್ಪಡಿಸಿದೆ. ಹೊಸ ಟೆಕ್ನಾಲಜಿ, ನವೀನ ತಂತ್ರಜ್ಞಾನ ಮತ್ತು ಈ ಒಂದು ಗುರಿಯನ್ನು 2030 ಮುಟ್ಟೋದಕ್ಕೆ ಇದಕ್ಕೊಂದು ಸೆಮಿನಾರ್ ಕಾನ್ಫರೆನ್ಸ್ಗಳನ್ನು ಸಹಿತ 3 ದಿನಗಳನ್ನು ಇಟ್ಕೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರಗಳನ್ನು ಕೊಟ್ಟು ಈ ಒಂದು ಯಶಸ್ವಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಷ್ಟು ಪ್ರಯತ್ನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ.